ಹೇ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಅರ್ಲಿಯಿಂದ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸುಮಾರು ಜನ ನನಗೆ ಕೇಳೋದು ಒಂದೇ, ನಿಮಗೆ ಭಯ ಆಗಲ್ವಾ ಅಂತ. ಭಯ ಯಾಕಾಗುತ್ತೆ ಗೈಸ್? ನಮ್ಮಲ್ಲಿ ನಮಗೆ ವಿಲ್ ಪವರ್ ಇರಬೇಕು. ನಾವು ಯಾರಿಗಾದ್ರೂ ಕೆಟ್ಟದ್ದು ಮಾಡಿ ತಪ್ಪು ಮಾಡಿದ್ರೆ ನಮಗೆ ಭಯ ಆಗಬೇಕು. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ತಪ್ಪು ಮಾಡಿಲ್ಲ, ದ್ರೋಹ ಮಾಡಿಲ್ಲ, ವಂಚನೆ ಮಾಡಿಲ್ಲ, ಮೋಸ ಮಾಡಿಲ್ಲ, ಒಬ್ಬರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡಿಲ್ಲ ಅಂದಮೇಲೆ ನಮಗೆ ಭಯ ಯಾಕಾಗುತ್ತೆ? ಅದರಲ್ಲೂ ನನಗೆ ಡಬ್ಬಲ್ ಗುಂಡಿಗೆ. ಯಾಕಂದರೆ ನಾನು ಹುಟ್ಟಿರೋದೇ ಅಮಾವಾಸ್ಯೆ ದಿವಸ. ಸೊ ಅಪಾರ್ಟ್ ಫಾರ್ ದ್ಯಾಟ್, ಬನ್ನಿ ಮನೆಗೆ ಹೋಗಿ ಏನು ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ಎತ್ತ ನೋಡುವ. ಮಕ್ಕಳಿಗೆ ಸ್ಕೂಲ್ ಇದೆ. ಸೊ ಇವತ್ತು ಶಾವಿಗೆ ಬಾತ್. ಸುಮಾರು ಜನ ರೆಸಿಪಿ ತೋರಿಸಿ ಡೀಟೇಲಾಗಿ ಅಂತ ಹೇಳ್ತಿದ್ರಿ. ನಾನು ಯೂಸ್ ಮಾಡೋದು ಗಣೇಶ ಶಾವಿಗೆ ಅಥವಾ ಗಣಪತಿ ಶಾವಿಗೆ ಬಾತು ತುಂಬ ಉದುದ್ರಾಗಿ ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ತರಕಾರಿ ಎಲ್ಲ ಹಾಕಿ, ಗ್ರೀನ್ ಪೀಸ್, ಗೆಡ್ಡೆಕೋಸ್, ಕ್ಯಾಪ್ಸಿಕಮ್ ಮತ್ತು ಬೀನ್ಸ್, ಕ್ಯಾರೆಟ್, ಕ್ಯಾಬ್ರೇಜ್ ಎಲ್ಲನೂ ಹಾಕಿ ಸ್ವಲ್ಪ ಹಾಕಿ, ಮಾಮೂಲಿ ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿನ ತುರಿದ್ಬಿಟ್ಟು ಹಾಕ್ತೀನಿ ನಾನು. ಸೊ ಇದಕ್ಕೆ ಎಷ್ಟು ನೀರು ಹಾಕಬೇಕು ಉದುದ್ರಾಗ ಹಾಕೋಕ್ಕೆ ಅಂದರೆ, ಉಪ್ಪಿಟ್ಟಿಗೆ ಹೆಂಗೆ ಹಾಕ್ತೀವಲ್ಲ ನೀರು ಹಾಗೆ ಹಾಕಬೇಕು. ನಿಂಬೆಹಣ್ಣು ಹಾಕಿ ಒಂದು ಅರ್ಧ, ಕೊತ್ತಂಬರಿ ಸೊಪ್ಪು ಹಾಕಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೆಟೊ ಹಾಕಿಲ್ಲ ಅಂದರೂ ಆಗುತ್ತೆ. ಸೊ ನಾನು ಎಲ್ಲ ತರಕಾರಿ ಹಾಕಿ ಬಾತ್ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಹಾಕಿದ್ರೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀರು ಮೇನ್ ಆಗುತ್ತೆ, ನೀರನ್ನ ನೋಡ್ಕೋಬೇಕು. ಸೊ ನೀರೆಲ್ಲ ಕುದ್ಮೇಲೆ ಶಾವಿಗೆನ ಹಾಕೋಂಥದ್ದು ನೀಟಾಗಿ ಮಿಕ್ಸ್ ಹೊಡಿಬೇಕು. ಕಾಯಿ ತುರಿ ಹಾಕ್ಕೊಳ್ಳಿ ಲಾಸ್ಟಿಗೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಉದ್ದುದ್ದ ಇದೆ ಇದು ಶಾವಿಗೆ. ಗಣೇಶ ಶಾವಿಗೆ ಯೂಸ್ ಮಾಡಿ, ಇಲ್ಲ ಗಣಪತಿ ಶಾವಿಗೆ ಯೂಸ್ ಮಾಡಿ. ಇದು ಸ್ಟಿಕ್ಕಿ ಆಗಲ್ಲ, ತುಂಬ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತು. ಪ್ಲೇನ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಉಪ್ಪಿಟ್ಟು ಮಾಡ್ದಂಗೆ. ಬಟ್ ನಾನಿದು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಸಿಸ್ಟರ್ ಒಬ್ಬರು ಕಮೆಂಟಲ್ಲಿ ಹೇಳಿದ್ರಿ ರೆಸಿಪಿ ತೋರಿಸಿ ಸಿಸ್ಟರ್ ಅಂತ. ಸೊ ಹಾಗಾಗಿ ಮನೇಲೆಲ್ಲ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಕೂಡ ಟೆಂಪಲ್ಗೆ ಬಂದಿದ್ದೀನಿ. ಸೊ ಪ್ರತಿ ವಾರಗಳಲ್ಲಿ ನಾನು ಟೆಂಪಲ್ಗೆ ಬರ್ತೀನಿ. ಸೊ ಟೆಂಪಲಿಗೆ ಬಂದೆ. ಆನ್ ದ ವೇ ಸತೀಶ್ ಸರ್ವಿಸ್ ಕೊಡಬೇಕು ಅಂತ ಕರೆದು. ನೀವೇ 40,000 ರೂಪಾಯಿ ಮಾಡ್ತೀರಾ? ಒಂದು ವರ್ಷ ಆಯಿತು. ಇವಾಗ ಪೈಂಟ್ ಎಲ್ಲ ಹೊಟ್ಟೋಗೈತಲ್ಲ. ಪೇಂಟ್ ಏನಾಗೈತೆ? ಪೈಂಟ್ ಏನಾಗೈತೆ? ಫೋಟೋ ಹೊಡೀರಿ ಒಂದು. ಈ ಸೈಡ್ ಎದ್ದಾಗೈತೆ ಮಾಮೂಲಿ. ಅದು ನೋಡಿ ಹೆಂಗೈತೆ ಪೇಂಟ್ ಏನಾಗೈತೆ ಅಂದರೆ ಅದಕ್ಕೆ ಹೇಳ್ಬೇಕು. ಪೇಂಟ್ ಏನಾಗೈತೆ ಅದಕ್ಕೆ ಹೇಳ್ಬೇಕು ಪೇಂಟ್ ಏನಾಗೈತೆ ಅಂದ್ಬಿಟ್ಟು. ಇಲ್ಲ ಈ ಥರ ಅಲ್ಲ, ಒಂದು ವರ್ಷಕ್ಕೆ ನೆಕ್ಸ್ಟ್ 40,000 ಆಗಿಲ್ಲ. ಚೆನ್ನಾಗಿದೆ. ಏನು ಒಂದು ಸೈಡ್ ಅಷ್ಟೇ ಹೋಗಿದ್ದು, ಹಂಗಿದ್ರೆ ಒಂದು ಸೈಡ್ ರೆಡಿ ಮಾಡ್ತಿದ್ರು. ಮಾಮೂಲಿ ಏನು ಬಣ್ಣಕ್ಕೆ ಎಷ್ಟು ಆಗ್ತಾನೆ? ಒಂದು 5,000 ತಗೋತಾರ. ಗಾಡಿ ತುಂಬ ಹಾಳಾಗಿತ್ತು, ಹುಡುಗರೆಲ್ಲ ಓಡಿಸಿ. ಸೊ ಅದನ್ನು ಸರ್ವಿಸಿಗೆ ಬಿಟ್ಟು ಈಗ ಮಟನ್ ಸ್ಟಾಲ್ಗೆ ಸತೀಶ್ನ ಕರ್ಕೊಂಬಂದಿದ್ದೀನಿ. ಯಾಕಪ್ಪ ಇವತ್ತು ಸ್ಪೆಷಲ್ ಅಂತಂದರೆ, ಇವತ್ತು ತುಂಬ ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೆಗೆ ಬಂದರು. ಏನಾಯಿತು ಏನು ಇತ್ತಾ ವೀಡಿಯೋನ ಫುಲ್ಲು ನೋಡಿ, ಅರ್ಧಂಬರ್ಧ ವೀಡಿಯೋ ನೋಡಬೇಡಿ. ಒಳಗಡೆ ಕೈ ಕಟ್ಕೊಂಡು ನಿಂತಿದ್ದಾರೆ ನೋಡಿ ಸತೀಶು. ಸೊ ಮಟನ್ನು, ಕೀಮಾ, ಚಿಕನ್ ಎಲ್ಲ ತೊಗೋತಾ ಇದ್ದಾರೆ. ಪಕ್ಕನೇ ಚಿಕನ್ ಅಂಗಡಿ. ಫಸ್ಟ್ ಮಟನ್ ತೊಗೊಳ್ಳೋಣ ಅಂತ ನಿಲ್ಲಿಸ್ಕೊಂಡು ಮಟನ್ ತೊಗೋತಾ ಇದ್ದಾರೆ. ಹೊಸ ಗಾಡೀಲಿ ಬಂದಿದ್ದೀನಿ ಅಂತ ಶೋ ಕೊಡ್ತಾ ಇದ್ದೀನಿ. ಯಾಕಂದರೆ ಸತೀಶ್ನ ಕೂರಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದಿರೋಳು ನಾನೇನೆ. ಸೊ ಹಾಗಾಗಿ ಸುಮಾರು ಜನ ಶೋಗೆ ಬಿಲ್ಡಪ್ಪು, ಶೋ ಆಫು ಅಂತ ಏನೇನೇನೋ ಕಮೆಂಟ್ ಬಂದಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ಮತ್ತು ಗೊತ್ತೇ ಅವ್ರ ಬಗ್ಗೆ ಎಷ್ಟು ಇದೇ ಟೈಮ್ಗೆ ಆಗ್ಬಿಡ್ಬೇಕು ಎಲ್ಲ. ನಾ ಕೂತಿದ್ನಮ್ಮ, ಬೆಟ್ಟ ಹೋಗಿತಾ ಇದ್ದೆ. ಆಮೇಲೆ ಒಂದ್ಸಲಿ ಅಮ್ಮ ನನಗೆ ಬೈತಾ ಇದ್ದಾರೆ. ಬಿಕಾಸ್ 11 ಗಂಟೆ 11:30 ತಿಂಡಿ ತಿಂತಾ ಇದೆಯಾ ಅಂತ. ಬೆಳಗ್ಗೆ ಮಾಡಿದಾಗ 7:30, ಇವಾಗ ತಿಂತಾ ಇದೆಯಲ್ಲ ಅಂತ. ನಂಗೆ ಟೈಮೇ ಇರಲಿಲ್ಲ ಗೈಸ್. ಒಂದಾಮೇಲೆ ಒಂದು ಕೆಲಸಗಳು. ಅದ್ರ ಜೊತೆ ಸತೀಶ್ ಸರ್ವಿಸಿಗೆ ಬಿಟ್ಟು ಬರೋಣ ಅಂತ ಕರ್ಕೊಂಡೋದ್ರು. ಅಲ್ಲಿಂದ ಮಟನ್ನು ಅದೆಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 11 ಗಂಟೆ ಆಯಿತು. ಬಂದ ತಕ್ಷಣ
ಸ್ವಲ್ಪ ಚಿಲ್ಲಿ ಚಿಕನ್ ಮಾಡೋಣ ಅಂತ ಬೇಯಕ್ಕೆ ಇಟ್ಬಿಡೋಣ ಅಂತ ಕುಕ್ಕರ್ಗೆ ಹಾಕಿ ಎಲ್ಲ ತೊಳೆದು ಕುಕ್ಕರ್ಗೆ ಇಡ್ತಾಯಿದ್ದೆ. ಫಸ್ಟು ತಿನ್ಬಿಟ್ಟು ಮಾಡಬೇಕಲ್ವಾ ಅಂತ ಅಮ್ಮ ಹೇಳ್ತಾಯಿದ್ರು. ಸೊ ಮಗಳು ಹಂಗೇ ಹೇಳ್ತಾನೆ ಇರ್ತಾರೆ ಏನಾದರೂ ಒಂದೊಂದು. ಈ ಕಡೆ ಫಸ್ಟು ಮಟನ್ ಸಾಂಬಾರಿಗೆ ರುಬ್ಕೊಳ್ಳೋಣ ಅಂತ ರುಬ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಟೊಮೆಟೊ, ಈರುಳ್ಳಿ, ಕಾಯಿ, ಹುರ್ಗಡ್ಲೆ, ಮಟನ್ ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಮಟನ್ ಸಾಂಬಾರಿಗೆ ರುಬ್ಕೋತಾ ಇದ್ದೀನಿ. ನೀವು ಹೆಂಗೆ ಮಾಡ್ತೀರೋ ಮಟನ್ ಸಾಂಬಾರು, ನಾನು ಹಾಗೆ ಮಾಡೋದು. ಜೊತೆಗೆ ಇವತ್ತು ಕೈಮಾ ಮಾಡೋಣ ಅಂತ ಕೈಮಾ ಕೂಡ ತೊಗೊಂಬಂದಿದ್ದೀನಿ. ಇದು ಮಸಾಲೆ ಕೂಡ ರೆಡಿ ಆಯಿತು. ಸೊ ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಇದನ್ನು ಇದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು. ಅಷ್ಟರಲ್ಲಿ ಚಿಕನ್ ಕೂಡ ಬೆಂದಿತ್ತು. ಸೈಡ್ಗೆ ಇಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೀವು ಹೆಂಗೆ ಮಾಡ್ತೀರೋ ಹಂಗೆ ನಾನು ಮಾಡ್ತೀನಿ ಮಟನ್ ಸಾಂಬಾರು. ಬಟ್ ಏನಪ್ಪ ವಿಶೇಷ ಅಂದರೆ ಇವತ್ತು ಕೈಮಾ ಮಾಡ್ತಾಯಿದ್ದೀನಲ್ಲ ಅದೇ ವಿಶೇಷ. ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ. ಇವತ್ತು ಚುಕ್ಕಿ ಸೊಪ್ಪಂತ ಸಿಗುತ್ತಲ್ಲ ಅದನ್ನು ಕೂಡ ಹಾಕಿದ್ದೆ ಮಟನ್ ಸಾಂಬಾರಿಗೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಕೈಮಾಗೆ ರುಬ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲು. ಕಾಯಿ, ಕಡಲೆ, ಸ್ವಲ್ಪ ಮಟನ್ ಸಾಂಬಾರು ಪುಡಿ ಅಥವಾ ಮಟನ್ ಮಸಾಲ, ಹುರ್ಗಡ್ಲೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗ, ಅದ್ರ ಜೊತೆಗೆ ಕಾಳು ಮೆಣಸು, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಳ್ದಿರ ರುಬ್ಕೋಬೇಕು. ಆಮೇಲೆ ಏನಿರುತ್ತೆ ಕೀಮಾ ಮಟನ್, ಅದನ್ನು ಚೆನ್ನಾಗಿ ನೀರಲ್ಲಿ ತೊಳಿಬಾರ್ದು ಗೈಸ್. ಅದು ತೊಳೆದ್ಬಿಟ್ರೆ ಸೋರ್ಸೋದು ಹಿಂಡೋದು ತುಂಬ ಕಷ್ಟ ಆಗುತ್ತೆ, ರಿಸ್ಕ್ ಆಗುತ್ತೆ. ಆ ಕೀಮಾ ಮಟನ್ ಏನಿದೆ ಅದನ್ನು ಕೂಡ ಒಳಗಡೆಗೆ ಹಾಕಿ ಒಂದು ರೌಂಡ್ ರುಬ್ಕೋಬೇಕಾಗತ್ತೆ. ಅದು ಚೆನ್ನಾಗಿ ರುಬ್ಬಾದ್ಮೇಲೆ ಮಟನನ್ನು ಸುಧಾ ಹಾಕ್ಕೊಂಡು ರುಬ್ಕೊಂಡು ಒಂದು ಮೊಟ್ಟೆ ಒಡ್ಕೊಂಡು ಹಾಕ್ಕೊಂಡಿದ್ದೀನಿ ಬೌಲಲ್ಲಿ. ಆ ಮೊಟ್ಟೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಹುರ್ಗಡ್ಲೆ ಪುಡಿ ಹಾಕ್ಕೋಬೋದು. ನಂದೇನು ತೆಳು ಆಗಿರಲಿಲ್ಲ, ಸೊ ನಾನೇನು ಹುರ್ಗಡ್ಲೆ ಪುಡಿ ಹಾಕ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇದನ್ನು ಮೊಟ್ಟೆ ಒಳಗಡೆ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಒಂದು ಹದ ಗೊತ್ತಾಗುತ್ತಲ್ಲ ನಮಗೆ, ಉಂಡೆ ಕಟ್ಟೋ ಹದಕ್ಕೆ ಕಲಿಸ್ಕೊಂಡು ಕುದೀತಾ ಇರೋ ಮಟನ್ ಸಾಂಬಾರು ಒಳಗಡೆ ಒಂದೊಂದೇ ಉಂಡೆಗಳನ್ನ ಬೋಲ್ಗಳನ್ನ ಎತ್ತಿ ಬಿಡಬೇಕು. ಒಬ್ಬೊಬ್ಬರು ಇದನ್ನೇ ಸಪ್ರೇಟ್ ಸಾಂಬಾರಲ್ಲಿ ಬೇಯಿಸ್ತಾರೆ, ಬಟ್ ನಾನು ಹಂಗೆ ಮಾಡೋಕ್ಕೋಗಲ್ಲ. ಯಾಕಂದರೆ ಮಟನ್ ಸಾಂಬಾರು, ಮಟನ್ ಕೀಮಾ ಎರಡೂ ಒಂದೇ ಅಲ್ವಾ, ಬಟ್ಗೆ ಬೇಯಲಿ ಅಂತ ಹೊರಗಡೆಯಿಂದ ತಂದಂಥದಕ್ಕೆ ಪ್ರತಿಯೊಂದಕ್ಕೂ ಚಾಕ್ ಹಾಕಲೇಬೇಕು. 30 ಉಂಡೆ ಆಗಿತ್ತು ಗೈಸ್ ಅರ್ಧ KGಗೆ. ಯಾಕಂದರೆ ಕಾಯಿ ಕಡಲೆ ಎಲ್ಲ ಹಾಕಿರ್ತೀವಲ್ವ, ಸೊ ಹಾಗಾಗಿ ಒಂದೇ ಮೊಟ್ಟೆ ಹಾಕಿರೋದು ನಾನು. ಒಂದು ಚೂರು ಅದು ಹೊಡಿತಾ ಇಲ್ಲ. ಹುರ್ಗಡ್ಲೆ ಪೌಡ್ರು ಕೂಡ ನಾನು ಕೋಟಿಂಗಿಗೆ ಹಾಕ್ಕೊಂಡಿಲ್ಲ. ಈ ಕಡೆ ಮೊಟ್ಟೆ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ. ಬೇಗ ವಿತಿನ್ 11:15 11:45 ಅಷ್ಟರಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ರೈಸು ಮುದ್ದೆ ಮಾಡಬೇಕು. ಯಾಕಪ್ಪ ಅಂದರೆ ನಮ್ಮ ಅತ್ತೆ ಮಗ ಬರ್ತಾಯಿದ್ದಾರೆ ಮನೆಗೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಬರ್ತೀನಿ ಅಂತೇನು ಫೋನ್ ಮಾಡಿರಲಿಲ್ಲ, ಬಟ್ ನಾನು ಅಮ್ಮಂಗೋಸ್ಕರ ಎಲ್ಲ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದಂಥದ್ದು. ಅವರು ಬರ್ತೀನಿ ಅಂತ ಫೋನ್ ಮಾಡಿದ್ರಲ್ಲ, ಅವ್ರಿಗೂ ಊಟಕ್ಕಾಗತ್ತೆ ಅಂತ ಹೇಳಿ ಈ ಕಡೆ ಚಿಲ್ಲಿ ಚಿಕನ್ ನಾನು ಹೆಂಗೆ ಮಾಡ್ತೀನಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆ ಬಿಟ್ಕೊಂಡು ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೂರು ಅರಿಶಿನ ಪುಡಿ ಮತ್ತು ಕಸೂರಿ ಮೇಥಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೇ ಟೊಮೆಟೊ ನಾನು ಹಾಕೋತಾ ಇರೋದು. ಸೊ ಆಮೇಲೆ ಕ್ಯಾಪ್ಸಿಕಮ್ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಕೂಡ ನಾನು ಹಾಕ್ಕೊಂಡೆ. 1 ಟೊಮೆಟೊ 1 ಕ್ಯಾಪ್ಸಿಕಮ್ ಹಾಕ್ಕೊಂಡು ಸುಮಾರು ಜನ ರೆಸಿಪಿ ತೋರಿಸಿ ಅಂದಿದ್ದು ಉದ್ದೇಶಕ್ಕೋಸ್ಕರ ಇವತ್ತು ಡೀಟೇಲಾಗಿ ತೋರಿಸೋಣ ಅಂತ ಬ್ಯುಸಿ ಇದ್ದರೂ ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಒಂದು ಸಪೋರ್ಟ್ ಮಾಡ್ತೀರಲ್ವ. ಒಂದು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಚಿಕನ್ನ. ಸೊ ಇದು ಬೆಂದಿದೆ ಆಲ್ರೆಡಿ. ಜಾಸ್ತಿ ಬೇಯಿಸ್ಕೋಬಾರ್ದು, ಪೀಸ್ ಎಲ್ಲ ಒಡೆದೋಗ್ಬಿಡುತ್ತೆ. ಅದನ್ನು ಈಗ ನಾವೇನು ಫ್ರೈ ಮಾಡ್ಕೊಂಡ್ವಿ ಅದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಮೇನ್ ಬೇಕಾಗಿರೋದು ಸ್ವಲ್ಪ 1 ಸ್ಪೂನ್ ಕಾರ್ನ್ಫ್ಲೋರ್, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಸೋಯಾ ಸಾಸ್, ವೆನಿಗರ್. ಇದಿಷ್ಟನ್ನು ಚಿಕನ್ ಬೆಂದಿರೋ ನೀರಲ್ಲೇ ಕೂಡ ನಾನು ಕಲಿಸ್ಬಿಟ್ಟು ಒಂದು ಚೂರು ಹಾಕ್ಕೊಂಡಿರೋದಷ್ಟೇ. ಕಾರ್ನ್ಫ್ಲೋರ್ ಯಾಕೆ ಹಾಕಿದ್ದೀನಿ ಅಂದರೆ ಬಾಂಡಿಂಗೋಸ್ಕರ ಅಷ್ಟೇ. ಎಷ್ಟು ಸಖತ್ತಾಗಿ ಅರೋಮ ಬರ್ತಾಯಿತ್ತು ಅಂದರೆ ಈ ರೆಸ್ಟೋರೆಂಟಲ್ಲಿ ಡಾಬಾಗಳಲ್ಲಿ ತಿಂತೀವಲ್ಲ ಸೇಮ್ ಹಂಗೆ ಇರುತ್ತೆ. ಮಾಡಿ ನೋಡಿ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಚೂರು ನಿಂಬೆಹಣ್ಣು, ಇಷ್ಟೇ ಹಾಕಿದ್ದು ನಾನು, ಇನ್ನೇನೂ ಹಾಕಿಲ್ಲ. ಸಲಾಡ್ ಕೂಡ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣೆಲ್ಲ ಕಟ್ ಮಾಡಿಟ್ಟೆ. ಫಟ ಅಂತ ನನಗೊಂಥರ OCD ಪ್ರಾಬ್ಲಮ್ಮು. ಯಾವಾಗಲೂ ಅಡುಗೆ ಮನೆ ಕ್ಲೀನಾಗಿರ್ಬೇಕು, ನನಗೆ ನೀಟಾಗಿರಬೇಕು. ಒಂದು ರೌಂಡ್ ಕಸ ಹೊಡೆದು ಟೇಲ್ಸ್ ಎಲ್ಲ ಗ್ರೆನೇಟ್ ಎಲ್ಲ ಕ್ಲೀನ್ ಮಾಡಿ ಮುದ್ದೆ ಮಾಡಬೇಕಲ್ವ. ರೈಸ್ಗೂ ಕೂಡ ಅಲ್ಲಿಂದಲೇ ಬ್ಯಾಕ್ ಟು ಬ್ಯಾಕ್ ರೈಸ್ಗೆ ಇಟ್ಬಿಟ್ಟೆ. ಸೊ ಮೊಟ್ಟೆ ಕೂಡ ಬೇಯಿತು, ಮೊಟ್ಟೆ ಕೂಡ ಎಡ್ಕೊಬೇಕು. ನೋಡಿ, ಒಂದು ಪಾತ್ರೆ ಇಲ್ಲ, ಎಲ್ಲ ಅಲ್ಲಿಂದಲೇ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ.
ಈಗ ಮಟನ್ ಸಾಂಬಾರು ವಿಷಲ್ ಹಾಕಬೇಕು, ರೈಸ್ ವಿಷಲ್ ಹಾಕಬೇಕು. ಚಿಲ್ಲಿ ಚಿಕನ್ ರೆಡಿ ಆಯಿತು. ಈಗ ಮೊಟ್ಟೆ ಹಿಡ್ಕೊತಾ ಇದ್ದೀನಿ. ಸೊ ನನಗೆ ಮಾಡೋ ಕೆಲಸ ಫಟಫಟ ಅಂತ ಆಗಿಬಿಡ್ಬೇಕು. ಅಷ್ಟರಲ್ಲಿ ನಮ್ಮ ಅತ್ತೆ ಮಗ ಕೂಡ ಬಂದರು. ಸತೀಶ್ ಜೊತೆ ಏನೋ ಮಾತಾಡ್ತಾ ಇದ್ದಾರೆ. ಯಾರಿಗೆ ಸೈಟು, ನಾವು ಮತ್ತೆ ಸೈಟ್ ತೊಗೋತಾ ಇದ್ದೀವ? ವೆಯ್ಟ್ ಅದಕ್ಕೆ ಹೇಳಿದ್ದು ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗತ್ತೆ. ನಾನು ಮುದ್ದೆಗಿಟ್ಟಿದ್ದೀನಿ, ಮುದ್ದೆ ಕಲ್ ನೋಡ್ಬಿಟ್ಟು ಹೆದರ್ಕೋಬೇಡಿ, ಮುದ್ದೆ ಮಾಡ್ತಾಯಿದ್ದೀನಿ ನಾನು. ಸೊ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಸತೀಶ್ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಮುದ್ದೆ ರೆಡಿ ಆಯಿತು, ಮೊಟ್ಟೆ ಬಿಡಿಸಿಟ್ಟೆ, ರೈಸ್ ಆಯಿತು, ಎಲ್ಲ ಆಯಿತು. ಏನಿದ್ರು ಈಗ ಮುದ್ದೆ ಮಾಡ್ತಾಯಿದ್ದೀನಿ. ನಿಮ್ಮ ಮನೆ ಆ ಸೈಡು ಹೌದಾ? ಏರ್ಗಾಡಿಗೆ ಒಳಗೆ ಡೌನು. ಸರಿ ಆಯ್ತು. ನಾ ಪ್ರತಿ ಸತಿ ಹೇಳ್ತಾ ಇರ್ತೀನಿ. ಸೊ 15 ವರ್ಷದ ಹಿಂದೆ ಇದ್ದಿದ್ದು ಮೈಸೂರಿಗೂ ಇವಾಗಿರೋ ಮೈಸೂರಿಗೂ ತುಂಬ ಡಿಫ್ರೆನ್ಸ್ ಇದೆ. ಮೈಸೂರು ಸೈಟ್ಗಳಷ್ಟೇ ಕೆಣ್ಕಾಗ್ತಾಯಿಲ್ಲ. ಚಿನ್ನಕ್ಕಿಂತ ಡೈಮಂಡ್ಗಿಂತ ವಜ್ರ ವೈಡೂರ್ಯಕ್ಕಿಂತ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಬನ್ನಿ, ಅದೇನಾದರೂ ಆಗಲಿ, ನಮ್ಮ ಕೆಲಸ ನಾವು ಮಾಡೋಣ. ನಮಗೇನಿದ್ರು ಮುದ್ದೆ ಮಾಡು, ಪಾತ್ರೆ ತೊಳಿ, ಬಟ್ಟೆ ಒಗೆ, ಅಡುಗೆ ಮಾಡು, ಇದೇ ಕೆಲಸ ಆಗಿಬಿಟ್ಟಿದೆ, ರೊಟೀನ್ ಆಗಿಬಿಟ್ಟಿದೆ. ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯಿತು. ಇವಾಗ ಎಲ್ರಿಗೂ ಊಟಕ್ಕೆ ಕರೆದು ಬಿಸಿ ಬಿಸಿ ಊಟಕ್ಕೆ ಹಾಕಬೇಕು. ಕೇಳ್ತಾ ಇದ್ದೆ ಸರಿ ಇದೆಯಾ ಚೇತು ಅಂತ ಅಂದ್ಬಿಟ್ಟು. ಸೊ ನನ್ನ ಕಸಿನ್ ಬ್ರದರ್, ನಮ್ಮ ಅತ್ತೆ ಮಗ, ಅವರಿಗೇನೆ ಸೈಟ್ ನೋಡ್ತಾ ಇರೋಂಥದ್ದು. ಸೊ ಚೆನ್ನಾಗಿದೆ ಅಕ್ಕ ಅಂತೇಳಿ ಊಟ ಮಾಡ್ತಾಯಿದ್ದ. ಮುದ್ದೆ, ಕೈಮಾ ಸಾರು, ಮಟನ್, ಚಿಲ್ಲಿ ಚಿಕನ್, ಸೌತೆಕಾಯಿ ಸಲಾಡ್, ಈರುಳ್ಳಿ, ಮೊಟ್ಟೆ, ಎಷ್ಟೆಲ್ಲ ವೆರೈಟೀಸ್ ಮಾಡಿದ್ದೀನಿ ನೋಡಿದ್ರಾ? ಬಿಸಿ ಬಿಸಿ ಮುದ್ದೆ. ಬನ್ನಿ ಊಟ ಮಾಡಿ ಗೈಸ್. ನಮ್ಮ ಚೇತುಗೂ ಊಟಕ್ಕಿಟ್ಟೆ, ಸತೀಶ್ಗೂ ಊಟಕ್ಕಿಟ್ಟೆ. ಸರಿ ಆಯ್ತಾ ರೀ? ಸಾಂಬಾರು ಸರಿ ಆಯ್ತಾ? ಹಾಂ ಕಾರ್ ಯಾಕೆ ಆ ಕಡೆ ಹಾಕಿದ್ರೆ? ಈ ಕಡೆ ಸೈಡ್ಗೆ ಹಾಕ್ಬಿಟ್ಟೋಗಿಲ್ಲ ಅಂದರೆ ಅದೇ ಸಬ್ ರಿಜಿಸ್ಟ್ರ್ ಆಫೀಸು ಅವ್ರ ಪೇಪರ್ ಏನಾರು ತತ್ತಾರ ಆಚೆತು? ಅದೊಂಚೂರು ವಾಟ್ಸಪ್ ಮಾಡ್ಬಿಟ್ಟು ನೋಡಿ. ಅಲ್ಲ ವಾಟ್ಸಪ್ ಮಾಡಿದ್ರೆ ಅವರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇದ್ದಾರೆ, ಮಹೇಶ್ ಅಂತ. ಹಾಂ ಅಲ್ಲ ಒಂದ್ಸಲಿ ತೋರಿಸ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಆ ಗಾಡಿ ಸೈಡ್ಗೆ ಹಾಕ್ಬಿಡಿ. ಹಾಂ ಗಿರ್ ಬಂದ್ರೆ ಅಂತ. ಹಾಂ ಸರಿಪ್ಪ. ಆಯ್ತಪ್ಪ, ಆಯ್ತು. ಗೇಟ ಅಷ್ಟರಲ್ಲಿ ನಮ್ಮ ಸತೀಶ್ ಅವರ ಅಕ್ಕನ ಸೊಸೆ ಕೂಡ ಬಂದರು. ಸುಮ್ಮನೆ ರ್ಯಾಂಡಮ್ ವಿಸಿಟ್ ಅಮ್ಮನ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಅವ್ರಿಗೂ ಹುಷಾರಿರಲಿಲ್ಲ. ಸೊ ಅವರು ಹುಷಾರಾಗಿದ್ದಾರೆ. ಸೊ ಅವ್ರಿಗೂ ಊಟಕ್ಕಿಟ್ಟೆ. ಅವರಂತೂ ಬೇಡ 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 ಅಕ್ಕ ಅಂತ ಹೇಳ್ತಾಯಿದ್ರು. ಇಲ್ಲ, ಸ್ವಲ್ಪ ಊಟ ಬಿಸಿ ಅಡುಗೆ ಆಗಿದೆ, ಚೂರು ಊಟ ಮಾಡಲೇಬೇಕು ಅಂತ ಹೇಳಿ ಹಿಂಸೆ ಮಾಡಿ ಸ್ವಲ್ಪ ಊಟಕ್ಕಿಟ್ಟೆ. ಸೊ ಅವ್ರದ್ದು ಊಟ ಆಯಿತು. ಅಮ್ಮಂಗೂ ಊಟ ಕೊಟ್ಟಿದ್ದೀನಿ, ಅಮ್ಮನೂ ಕೂಡ ಊಟ ಮಾಡಿದ್ರು. ನಾನು ಇಷ್ಟು ಚೆನ್ನಾಗಿ ಮುದ್ದೆ ಮಾಡ್ತೆ. ಹಂಗೆ ಮಾಡಬಾರ್ದು ಮನೆ ಒಳಗೆ. ಇದು ನೋಡಿ ಹೆಂಗೈತೆ, ತೆಳು ಆಯ್ತಾ ನಿಂಗೆ? ಸರ್ ನಿಂಗೆ ಗಟ್ಟಿ ಬೇಕೇನೋ ಅಂತ. ಇದ್ಯಾಕದು ಪ್ರಸಾದ? ತಿನ್ನು, ಬಾಯಿ ಮುಚ್ಕೊಂಡು. ಅದು ಇದೇನು ಹಾಕಿಲ್ಲ, ಬರೀ ಚಿಲ್ಲಿ ಚಿಕನ್ ಕಂಡು ತಿನ್ನು ಖಾಲಿ ಮಾಡು. ನಿನ್ಗೆ ಯಾವುದು ಕೊಡು, ಬಿಚ್ಕೊಡ್ತೀನಿ ಕೊಡು. ಐಸ್ ಕ್ರೀಮ್ ಪಾರ್ಟಿ ಯಾರು ತೆಕ್ಕೊಟ್ಟಿದ್ದು? ಮಾಮಂಗೆ ಥ್ಯಾಂಕ್ ಯು ಹೇಳು. ಲವ್ ಯು ಹೇಳು. ಲವ್ ಯು ಸೋ ಮಚ್ ಹೇಳು. ಅದ್ಯಾವ ಫ್ಲೇವರು? ಎಲ್ಲಿ ನಿಂಗೆ ಯಾವುದು? ನನಗೆ ಒಂದು ಬೈಟು. ಸ್ವೀಟ್ ಇರುತ್ತೆ ಅದನ್ನು. ಕ್ಯಾಲೋರೀಸ್ ಇರಲ್ಲ ಅಷ್ಟೇ. ಥ್ಯಾಂಕ್ ಯು ಹೇಳು. ಲವ್ ಯು ಹೇಳು. ನಂಗೆ ಪಪ್ಪಿ ಕೊಡು.
ಸುಮಾರು ಜನ ನಾನು ನೋಡಿದ್ರೆ ಇವ್ರು ತುಂಬ ರ್ಯಾಶ್, ಇವ್ರು ತುಂಬ ಒರಟು, ಹಾಗೆ ಹೀಗೆ ಅಂತ ತಪ್ಪಾಗಿ ತಿಳ್ಕೊಂಬಿಡ್ತಾರೆ. ಇವ್ರು ತುಂಬ ಜೋರು ಅಂತ. ಅವೆಲ್ಲ ಶುದ್ಧ ಸುಳ್ಳು ಗೈಸ್. ನಾವು ಹೆಂಗೆ ಟ್ರೀಟ್ ಮಾಡ್ತೀವೋ ನಮ್ಮ ನೇಬರ್ ಮಕ್ಕಳು ಕೂಡ ನನ್ನನ್ನು ಹಂಗೆ ಒಪ್ಕೊಂಡಿದ್ದಾರೆ. ಸೊ ಆಂಟಿ ಆಂಟಿ ಅಂತ ನಮ್ಮ ಮನೆಗೆ ಬಂದುಬಿಡ್ತಾರೆ ಸ್ಕೂಲ್ ಮುಗಿಸ್ಕೊಂಡು. ಅದೊಂದು ಖುಷಿ ನನಗೆ. ಇವತ್ತಂತೂ 5 ನಿಮಿಷನೂ ರೆಸ್ಟೇ ಸಿಗಲಿಲ್ಲ. ಸೊ ಮಕ್ಕಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸತೀಶ್ ಅಂತೂ ನ್ಯೂಸ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರು. ಅವರಂತೂ 24 hours ನ್ಯೂಸ್ ಅಂತಿರ್ತಾರೆ. ಇಲ್ಲಿ ನೀನು ನಿಂಗಣ್ಣವ್ರೆ ಮುದೇವಿ ನೋಡಿ ಹೆಂಗಂತಾನೆ ಗೈಸ್, ನಾನು ಮುದೇವಿ ಅಂತ. ಅಯ್ಯಪ್ಪ ಅನ್ನು ಮುದೇವಿ ಅಂತ ಗೈಸ್. ನಾನು ಹಾಕಲ್ಲ ಟೂ ನಿನ್ನ ಜೊತೆ ಮುನ್ಸ್ಕೊಂಡವನೆ ನೋಡಿ ಗೈಸ್, ಮುನ್ಸ್ಕೊಂಡವನೆ. ಹಾಯ್ ಮಾಡಪ್ಪ ಮನು, ಹೇಗಿದ್ದೀರಾ? ಊಟ ಆಯ್ತಾ? ಅವ್ನು ನೋಡಿ ಗೈಸ್, ಅವ್ನು ಪೆದ್ದ, ಅವನು ಮುನ್ಸ್ಕೊಂಡವನೆ. ಹಾಕಲ್ಲ. ಇದು ಮುದ್ದು ಬಂಗಾರ ಗೈಸ್. ಕುಣಿಯೋ ತನಕ ಕುಣಿತು, ಟಿ ವಿ ನೋಡೋ ತನಕ ನೋಡ್ತು, ಊಟ ತಿಂತು, ಆಟ ಆಡೋ ತನಕ ಆಟ ಆಡ್ತು, ಬಂದು 5 ನಿಮಿಷಕ್ಕೆ ಆಂಟಿ ಅಂತ ಹಿಡ್ಕೊಂಡು ಮಲ್ಕೊಂಬಿಡ್ತು ಗೈಸ್. ಇದು ಒಂದಿಲ್ಲ ಅಂದರೆ ನನ್ನ ಮೂಡು, ನನ್ನ ಮೈಂಡು ಏನಾಗ್ತಿತ್ತೋ ಗೊತ್ತಿಲ್ಲ. ಈ ನಡುವೆ ಅಂತೂ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಇವನ್ನ. ಲವ್ ಯು ಯದುಪ್ಪ, ಎಷ್ಟು ನೀಟ್ ಚೆಂದ ನಿದ್ದೆ ಹೊಡಿತೈತೆ ನೋಡಿ. ಡ್ರೈ ಫ್ರೂಟ್ಸು ಇಲ್ಲ ಸೊ ಪಾಪ ಜೊತೆ ಆಟ ಆಡ್ಕೊಂಡು ಅವನು ಮನೆಗೆ ಹೋದ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ನಾನು ಸ್ವಲ್ಪ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ, ಸ್ವಲ್ಪ ಮೆಡಿಸಿನ್ ಎಲ್ಲ ತರೋಣ ಅಂತ. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ಇವತ್ತು ರಾಗಿ ದೋಸೆ ಮಾಡೋಣ ಅಂತ ಗೋಧಿ ಹಿಟ್ಟು, ಚಿರೋಟಿ ರವೆ, ರಾಗಿ ಹಿಟ್ಟು ಹಾಕಿ ಕಲಸಿಟ್ಟಿದ್ದೆ ಸಂಜೆನೇ. ಸೊ ರಾತ್ರಿಗೆ ಊಟಕ್ಕೆ ಅದನ್ನೇ ರಾಗಿ ದೋಸೆ, ಚಿಲ್ಲಿ ಚಿಕನ್, ಮಟನ್ ಎಲ್ಲ, ಮೊಟ್ಟೆ ಎಲ್ಲ ಐತಲ್ಲ ಎಲ್ಲ ಖಾಲಿ ಮಾಡೋಣ ಅಂತ. ನಾಳೆ ಶನಿವಾರ ನಾವು ಯಾರೂ ತಿನ್ನಲ್ಲ, ಹಾಗಾಗಿ ಇವತ್ತೆಲ್ಲ ಖಾಲಿ ಮಾಡೋಣ ಅಂತ. ಇದಾಗಿತ್ತು ಕಂಪ್ಲೀಟ್ ಡೇ ಬೆಳಗ್ಗೆಯಿಂದ ವ್ಲಾಗ್. ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬೈ ಬೈ, ಲವ್ ಯು.